ಉಪಸ್ಥಿತರಿದ್ದರು. ಪೋಷಕರು ತಮ್ಮ ಮಕ್ಕಳಿಗಾಗಿ ಆಸ್ತಿ ಮಾಡುವ ಬದಲು ಅವರನ್ನೇ ರಾಷ್ಟ್ರದ ಆಸ್ತಿಯನ್ನಾಗಿ ರೂಪಿಸಬೇಕೆಂದು ಆಲೂರು ತಾಲೂಕು ಹರಿಹಳ್ಳಿ ಸರ್ಕಾರಿ ಪ್ರೌಢಶಾಲೆ ಮುಖ್ಯ ಶಿಕ್ಷಕ ಪುರುಷೋತ್ತಮ್ ಹೇಳಿದರು. ಆಲೂರು ತಾಲೂಕಿನ ಹೊಸಕೋಟೆ ಹೋಬಳಿ ಕಾಡ್ಲೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಆಯೋಜಿಸಿದ್ದ ಸನ್ಮಾನ ಮತ್ತು ವಿತರಣಾ ಕಾರ್ಯಕ್ರಮವನ್ನು ಬೋರ್ಡ್ ಮೇಲೆ ಬರೆಯುವ ಮೂಲಕ ಉದ್ಘಾಟಿಸಿದರು. ಸರ್ಕಾರಿ ಶಾಲೆಗಳು ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾಗಿದ್ದು, ಸರ್ಕಾರದ ಜೊತೆಗೆ ಸ್ಥಳೀಯ ದಾನಿಗಳು ಹಾಗೂ ಪೋಷಕರು ಅವುಗಳನ್ನು ಸದೃಢಗೊಳಿಸುವ ಪ್ರಯತ್ನ ಮಾಡಬೇಕಿದೆ. ಇದರಿಂದಾಗಿ ಮಕ್ಕಳು ಗುಣಾತ್ಮಕ ಶಿಕ್ಷಣವನ್ನು ಕಲಿತು ಸತ್ಪ್ರಜೆಗಳಾಗಿ ರೂಪುಗೊಳ್ಳಲು ಸಾಧ್ಯವಾಗುತ್ತದೆ. ದಾನಿಗಳು ಮಕ್ಕಳ ಕಲಿಕೆಗೆ ಸಹಕಾರಿಯಾಗಬಲ್ಲ ಕಲಿಕಾ ಪರಿಕರಗಳನ್ನು ನೀಡಿದಲ್ಲಿ ಅವರ ಕಲಿಕೆಗೆ ಮತ್ತಷ್ಟು ಪ್ರೇರಣೆ ಸಿಗಲಿದೆ ಎಂದು ಹೇಳಿದರು. ಶ್ರೀಮತಿ ಶಾರದಾ ಮತ್ತು ರಾಜಶೇಖರ್ ಶಾಲೆಯ ಮುಖ್ಯ ಶಿಕ್ಷಕ ಶಿವಕುಮಾರ್ ಮಾತನಾಡಿ, ಸರ್ಕಾರಿ ಶಾಲೆಯ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಕಲಿಸುವ ಪ್ರಯತ್ನ ಶಿಕ್ಷಕರು ಮಾಡಬೇಕಾಗಿದೆ. ಇದರಿಂದ ರಾಷ್ಟ್ರ ಹಾಗೂ ಸಮಾಜಕ್ಕೆ ಉತ್ತಮ ಪ್ರಜೆಗಳಾಗಿ ರೂಪುಗೊಳ್ಳಲು ಸಹಕಾರಿಯಾಗುತ್ತದೆ. ಈ ನಿಟ್ಟಿನಲ್ಲಿ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಲು ದಾನಿಗಳು ಸದಾ ಮುಂಚೂಣಿಯಲ್ಲಿರುತ್ತಾರೆ ಎಂದು ಹೇಳಿದರು. ಕೊಡಲ್ಲ, ನಾವು ಶ್ರಮಪಟ್ಟು ದುಡಿದಾಗ ಮಾತ್ರ ಸಿಗುತ್ತೆ. ನಮ್ಮ ಕಾಯಕವೇ ಕೈಲಾಸ ಅಂತ ಬಸವಣ್ಣವ್ರು ಹೇಳ್ಕೊಟ್ರು. ಅದನ್ನ ತಿಳ್ಕೊಂಡು ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಈ ಸ್ಕೂಲ್ ನನಗೆ ಸುಮಾರು 7 ವರ್ಷದಿಂದಲೂ ಚೆನ್ನಾಗಿ ಪರಿಚಯ ಇದೆ. ನಾನು 7 ವರ್ಷ ಆಯ್ತು ಹರಿಹಳ್ಳಿ ಶಾಲೆಗೆ ಬಂದು. ಅವಾಗ್ಲಿಂದ ಒಂದಲ್ಲ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿಗೆ ಬರ್ತಾ ಇರ್ತೀನಿ. ಮೊದಲಿದ್ದ ಮುಖ್ಯ ಶಿಕ್ಷಕರು ಅಷ್ಟೇ ಆ ದಾನಗಳನ್ನು ತರೋದಿರಲಿರ್ಬೋದು ಅಥವಾ ಕೆಲಸ ಮಾಡಿಸೋದ್ರಲ್ಲಿರ್ಬೋದು ತುಂಬಾ ಆಸಕ್ತಿ ವಹಿಸ್ತಿದ್ರು. ಇಲ್ಲಿ ಇದ್ದಂತ ಮಹಿಳಾ ಶಿಕ್ಷಕರಿದ್ದಾರಲ್ಲ, ಅವರಂತೂ ಬಾರಿ ಚುರುಕು. ನಾನು ಮೊದಲು ಬಂದಾಗ್ಲಿಂದಲೂ ಅವ್ರು ಇಲ್ಲೇ ಇದ್ದಾರೆ. ಇದೆಲ್ಲ ಒಬ್ಬರ ಕೈಲಿ. ಕಾಡ್ಲೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕ ಚಂದ್ರಕುಮಾರ್ ಮಾತನಾಡಿ, ಶಾಲೆಯ ಸರ್ವತೋಮುಖ ಅಭಿವೃದ್ಧಿ ಮತ್ತು ವಿದ್ಯಾರ್ಥಿಗಳಿಗೆ ಕಲಿಕೆ ಎಂಬ ಉತ್ತಮ ಭವಿಷ್ಯ ರೂಪಿಸುವುದು ನಮ್ಮ ಗುರಿ. ವಿದ್ಯಾರ್ಥಿಗಳಿಗೆ ಮತ್ತು ಶಾಲೆಗೆ ಸುಮಾರು 70,000 ರು ಬೆಲೆಯ ಶಾಲಾ ಪರಿಕರಗಳನ್ನು ನೀಡಿದ ದಾನಿಗಳಿಗೆ ಅಭಿನಂದನೆ ಸಲ್ಲಿಸಿ ಅವರು ಇನ್ನೂ ಹೆಚ್ಚೆಚ್ಚು ಇಂತಹ ಸೇವೆಯನ್ನ ಮಾಡಲು ಶಾಲೆಯ ಪ್ರಗತಿಗೆ ನೆರವಾಗಬೇಕು. ಶಿಕ್ಷಣ ಪ್ರೇಮಿಗಳು ಬಡ ಮಕ್ಕಳ ಕಲಿಕೆಗೆ ನೀಡುತ್ತಿರುವ ಸೌಕರ್ಯದ ಪ್ರಯೋಜನವನ್ನ ಪೋಷಕರು ಬಳಸಿಕೊಂಡು ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಗೆ ಸೇರಿಸಬೇಕು ಎಂದರು. ಮಲ್ಲಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಮತಾ ಮಾತನಾಡಿ, ಎಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಪೋಷಕರು ಮಕ್ಕಳ ಕಲಿಕೆಯಲ್ಲಿ ಹೆಚ್ಚಿನ ಕಾಳಜಿ ವಹಿಸಬೇಕು ಎಂದರು. ಇನ್ಸ್ಪೈರ್ ಆಗಿ ಅದನ್ನ ಏನಾದ್ರು ಮಾಡಿ ಅದನ್ನ ಇದು ಮಾಡಬೇಕು ಅಂತ ಹೇಳಿ ಈಗ ವೈಟ್ ಬೋರ್ಡ್ ಅನ್ನ ಎಲ್ಲಾ ಶಾಲೆಗೂ ನಮ್ಮ 3 ರೂಮ್ ಕೊಠಡಿಗೂ ಕೂಡ ಕೊಟ್ಟಿದ್ದಾರೆ. ಇಂಥ ಒಂದು ಹಲವಾರು ವಿಷಯಗಳನ್ನ ನಮ್ಮ ವಸ್ತುಗಳ ರೂಪದಲ್ಲಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮವನ್ನ ನಾನು ನಮ್ಮ ಶಾಲೆಗೆ ಬಂದೊಟ್ಟಿಂದ ನೋಡಿದೆ. ಇಲ್ಲಿ ನಿಮಗೆಲ್ಲ ಗೊತ್ತಿರಬೇಕು, ಹಲವಾರು ವರ್ಷಗಳಿಂದ ರಾಜೇಶ್ ಸರ್ ಅವರು ಈ ಶಾಲೆಯನ್ನ ಎಲ್ಲೆಲ್ಲಿ ಯಾವ ತರ ತಂದು ನಿಟ್ಟಿದ್ದು ಅದನ್ನ ನಾನು ಹಾಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಮನಸ್ಸು ಹೆಚ್ಚಿ ನಿಮ್ಮೆಲ್ಲರ ಸಹಕಾರವನ್ನ ನೋಡಿ ಈ ಕಾಡ್ಲೂರು ಶಾಲೆಯ ಒಂದು ಗ್ರಾಮಸ್ಥರ ಒಂದು ಮನಸ್ಥಿತಿ, ಅವರ ಒಂದು ಪ್ರೋತ್ಸಾಹ, ನಮ್ಮ SDMC ಅವರ ಎಲ್ಲರ ಒಂದು ಸಹಕಾರ, ಇದನ್ನೆಲ್ಲ ನೋಡಿದಾಗ ಏನೋ ಒಂಥರ ಮನಸ್ಸಿಗೆ ಏನೋ ಒಂಥರ ಖುಷಿ ಆದಾಗ ಪರವಾಗಿಲ್ಲಪ್ಪ ನಾನು ಒಂದು ಒಳ್ಳೆ ಶಾಲೆಗೆ ಬಂದೆ ಅಂತ ಹೇಳಿ ಅನ್ನಿಸ್ತು. ಕಾರ್ಯಕ್ರಮದಲ್ಲಿ SDMC ಅಧ್ಯಕ್ಷ ನಾಗೇಶ್, ಶಿಕ್ಷಣ ಇಲಾಖೆ ಸಿಇಒ ರುದ್ರೇಶ್, ಅಶ್ವಥ್, ಟಿಪಿಒ ವೆಂಕಟೇಶ್, ಮಲ್ಲಾಪುರ ಗ್ರಾಮ ಪಂಚಾಯಿತಿ ಪಿಡಿಒ ರುದ್ರೇಗೌಡ, ಗ್ರಾಮ ಪಂಚಾಯಿತಿ ಸದಸ್ಯ ಚಂದ್ರಶೇಖರ್, ಸಿಆರ್ಪಿ ಸೋಮೇಶ್, ಹೊಸಕೋಟೆ ಹೋಬಳಿ ರೈತ ಸಂಘದ ಕಾರ್ಯದರ್ಶಿ ಜಯಣ್ಣ, ಶಿಕ್ಷಕರ ಒಕ್ಕೂಟದ ಮುಖ್ಯಸ್ಥ ರವಿ, ಮಂಜುನಾಥ್, ಕಾಳಿಂಗಪ್ಪ, ಮಾರುತಿ, ಹರಿಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಮುಖ್ಯ ಶಿಕ್ಷಕಿ ಪ್ರಮೀಳಾ ಮತ್ತು ಶಾಲೆಯ ಸಹ ಶಿಕ್ಷಕಿಯರಾದ ಭಾನುಮತಿ, ಮಣಿ, ಕವಿತಾ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು.